ಇಷ್ಟು ಕತೆ ಆಗಿದೆ. ಓ ಮೈ ಗಾಡ್, ಇಷ್ಟೆಲ್ಲ ಆಗಿದೆಯಾ? ನೀವು ಯಾಕೆ ನನಗೆ ಒಂದು ಮಾತು ಹೇಳಿಲ್ಲ? ಹೇಳಿದ್ರೆ ಏನು ಮಾಡ್ತಿದ್ರಿ? ನಮ್ಮ ಚಿಕ್ಕಮ್ಮನಿಗೆ ಹೇಳಿ ಗೌತಮ್ ಜೊತೆ ಮದುವೆ ನಿಲ್ಲಿಸಿ ಕನ್ವಿನ್ಸ್ ಮಾಡಿ ವಿಕ್ಕಿ ಜೊತೆ ಮದುವೆ ಮಾಡಿಸಿದ್ವಿ. ಸಾರ್ಥಕ್, ಹೇಳೋದು ತುಂಬ ಈಸಿ, ಆದರೆ ತುಂಬ ಸೂಕ್ಷ್ಮವಾದ ವಿಚಾರ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಇವ್ರು ಏನು ಮಾಡಿದಾರೋ ಅದು ಕರೆಕ್ಟಾಗೇ ಇದೆ. ಹೌದು ಅಣ್ಣ, ಇದು ಸೀಕ್ರೆಟ್ ಆಗಿರ್ಬೇಕಾಗಿರೋದ್ರಿಂದ ಯಾರಿಗೂ ಹೇಳಲಿಲ್ಲ. ಮದುವೆ ದಿನ ಗೌತಮ್ ಮೋಸ ಮಾಡಿದ್ರು ಅಂತ ಗೊತ್ತಾದರೆ ಚಿಕ್ಕತ್ತೆ ಒಪ್ಕೊಂಡ್ರು ಒಪ್ಕೋಬೋದು. ಬಟ್ ನಮ್ಮಮ್ಮ ಇದಕ್ಕೆ ಒಪ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಆದ್ಯಾ, ಅಮ್ಮ ಅಷ್ಟೊಂದು ಕ್ರೂರಿ ಅಲ್ಲ. ಅಮ್ಮನ ಕನ್ವಿನ್ಸ್ ಮಾಡ್ಬೋದು, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ವಿಕ್ರಾಂತ್ ಖುಷಿಯಾಗಿರ್ತಾನೆ ಅಂತಂದ್ರೆ ಅಮ್ಮ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ದಿಸ್. ಬಟ್ ನನ್ನ ಕನ್ಸರ್ನ್ ಇರೋದು ಅವ್ರ ಫ್ಯಾಮಿಲಿ ಬಗ್ಗೆ. ಆ ಕಡೆ ನಾವು ಹ್ಯಾಂಡಲ್ ಮಾಡ್ತೀವಿ. ನಾನು ಆದ್ಯ ಮದುವೆಗೆ ಮುಂಚೆನೇ ಅಲ್ಲಿ ಹೋಗಿ ಟಿಕಾಣಿ ಹುಡ್ತೀವಿ. ಮದುವೆ ಮುಗಿಯೋವರೆಗೂ ಅಲ್ಲಾಡಲ್ಲ. ಯಾವುದು ಹೆಚ್ಚು ಕಮ್ಮಿ ಆಗದೆ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ತುಂಬ ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ಸ್ ಎಲ್ಲ ಯಾಕಮೂಲ್ಯ, ಮದುವೆ ಗಂಡು ನಮ್ಮಣ್ಣನೇ ಅಲ್ವಾ, ಅದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ. ಸೊ ಈಗಿಂದ ಆಪರೇಷನ್ ಮದುವೆ ಸ್ಟಾರ್ಟ್. ಯು ಕಿಡಿಂಗ್ ಮೀ? ಸೀರಿಯಸ್ಲಿ ಇದನ್ನೆಲ್ಲ ಮಾಡಬೇಕಾ? ಅಪ್ಪ ಭೂಪತಿ ಗಂಡು, ನೀನೊಬ್ನೇ ಗುಂಪಿಗೆ ಸೇರೋದು ಪದ ಆಗಿ ಹೊಂದ್ಸಿ ಬರೋಕ್ಕೆ ಪ್ರಾಬ್ಲಮ್ ಆಗೋ ಥರ ಮಾಡಬೇಡ. ಕೈ ಮುಂದಿಟ್ಟ ತಕ್ಷಣ ಇದನ್ನ ಯಾರು ನಾಳೆ ಪೇಪರಲ್ಲಿ ಪಬ್ಲಿಷ್ ಮಾಡಲ್ಲ. ಸ್ಟಾಪ್. ನಿನ್ನ ಕೆಟ್ಟ ಭಾಷಣಕ್ಕಿನ್ನ ಇದೆ ವಾಸಿ. ಅಂಜು, ಮದ್ವೆಗೆ ಬಂದವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಕೋಬೇಕು. ಅಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಮಾರುತಿ ಮದುವೆ. ಹೌದಾ? ಸಾರ್ಥಕಣ್ಣನ ಮದ್ವೆಗಿನ ಗ್ರ್ಯಾಂಡ್ ಆಗುತ್ತಾ? ಅಮ್ಮ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿದೆಯಾ? ಅಯ್ಯೋ ದಡ್ಡಿ, ಮದುವೆಗೆ ಬೇಕಾಗಿರೋದು ದುಡ್ಡಲ್ಲ ಕಣೆ, ಭಾವ. ಮದುವೆ ಅನ್ನೋದು ಒಂದು ಉತ್ಸವ ಇದ್ದ ಹಾಗೆ. ಬಂದವರು, ಮನೆಯವರು, ಮದುಮಕ್ಕಳು ಎಲ್ಲರೂ ಖುಷಿ ಖುಷಿಯಾಗಿದ್ರೆ ಅದೇ ಅದ್ಧೂರಿತನ. ಬಂದವರೆಲ್ಲ ನಮ್ಮ ಆತಿಥ್ಯನ ಸ್ವೀಕರಿಸಿ ಮನಸಾರ ಹರಿಸಿದ್ರೆ ಅದೇ ಸಂತೃಪ್ತಿ. ಇದೆಲ್ಲ ಎಲ್ಲಾಗುತ್ತೋ ಅಲ್ಲಿ ದೇವತೆಗಳು ಮೇಲಿಂದಾನೇ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗ್ಬಿಟ್ರೆ ನಮ್ಮ ಗೌತಮ್ ಮತ್ತು ಆರತಿ ಯಾವಾಗಲೂ ಸುಖವಾಗಿರ್ತಾರೆ. ನಾಳೆನೇ ಚಪ್ರದ ಪೂಜೆ, ಕೆಲಸ ತುಂಬ ಉಳ್ಕೊಂಡಿದೆ. ಬಾ. ಅಯ್ಯೋ, ನೀನೇನೆ ಇಲ್ಲಿ? ಅಕ್ಕ ಮತ್ತೆ ವಿಕ್ಕಿ ಅವ್ರ ಮದುವೆ ಹೇಗಾಗುತ್ತೋ ಅಂತ ಟೆನ್ಷನ್ ಆಗಿತ್ತು. ಈಗ ಸಾರ್ಥಕಣ್ಣ ಮತ್ತೆ ಅತ್ತಿಗೆನೂ ಜೊತೆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಸಮಾಧಾನ ಆಗಿದೆ. ಅಣ್ಣ ನಿನ್ನ ಹೇಗಾದ್ರೂ ಸಂಭಾಳಿಸ್ತಾನೆ ಅನ್ನೋದೇ ಧೈರ್ಯ. ಏ ಅಮ್ಮು, ಏನಾಯ್ತು? ಏನಾದರೂ ತೊಂದರೆನಾ? ತೊಂದ್ರೆನೂ ಇಲ್ಲ, ಗಿಂದ್ರೇನೂ ಇಲ್ಲ. ಮತ್ತೆ ಯಾಕೆ ತಪ್ಕೊಂಡೆ? ನನ್ನ ಮುದ್ದು ಅಮ್ಮನ ಮೇಲೆ ನಂಗೆ ಯಾವಾಗ ಬೇಕಿದ್ರು ಲವ್ ಬರುತ್ತಪ್ಪ. ನೀನು ಪ್ರೀತಿನ ತಪ್ಕೊಳ್ಳೋಕ್ಕೂ ನೀನು ಪರ್ಮಿಷನ್ ಕೇಳಬೇಕಾ? ಮಾತಿನ ಮಲ್ಲಿ. ಅದು ಸರಿ, ಇಲ್ಲಿಗೆ ಯಾಕೆ ಬಂದೆ ಹೇಳು? ಕೆಲಸ ಬೇಗ ಮುಗೀತು. ಮನೆಗೆ ಹೋಗ್ತಿದ್ದಂಗೆ ಅಕ್ಕ ನೀವು ಇಲ್ಲಿದ್ದೀರಾ ಅಂತ ಹೇಳಿದ್ದು. ಲೈಟಾಗಿ ಬೋರ್ ಹಿಡಿತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಇವಳು ಕಣೆ ನನ್ನ ಮಗಳು. ಹೌದೌದು, ನಾನು ಕೊನೆ ಮನೆ ಪಾರ್ವತಕ್ಕನ ಮಗಳು ಅಲ್ವಾ? ಅಯ್ಯೋ, ನೀರು ತಗೊಂಬೋಗು. ಯಾರಮ್ಮ? ಯಾರ ಮನೆ ಹೆಣ್ಮಗಳು? ಸ್ವಲ್ಪ ಎಚ್ಚರ ಮಾಡ್ಕೋ. ಜ್ವರ ಕಾಲಿ ಬಿಸು.
ಎಚ್ಚರ ಮಾಡ್ಕೊಮ್ಮ. ಕಣ್ಬಿಡಿ. ನಿಧಾನ 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 ಕೂತ್ಕೊಮ್ಮ ಕೂತ್ಕೊ. ನಲ್ಲಿಗಿದ್ದಾನೆ. ನಿಧಾನಕ್ಕೆ ಎಬ್ಸು. ಹುಷಾರು. ಇದಲ್ಲಮ್ಮ. ಯಾರು ನೀವು? ನಿಮ್ಮ ಹೆಸರೇನು? ಶಾರದಾ. ಮೈಗೆ ಹುಷಾರಿಲ್ವಾ? ನಿಮ್ಮ ಮನೆಯಲ್ಲಿ? ಇಲ್ಲೇ ಸ್ವಲ್ಪ ದೂರದಲ್ಲಿದೆ. ಬನ್ನಿ, ಏನೂ ಆಗಲ್ಲ. ನಾನು ಯಾವುದಾದ್ರೂ ಆಟೋ ಹಿಡಿತೀನಿ. ಅಮ್ಮೋ, ಈಕೆ ನೋಡಿದ್ರೆ ಯಾಕೋ ಪಾಪ ತುಂಬ ಸುಸ್ತಾಗಿದ್ದಾರೆ ಅನ್ನಿಸ್ತಿದೆ ಕಣೆ. ಮನೇನೂ ಹತ್ರದಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ನಾವೇ ಹೋಗಿ ಬಿಟ್ಟು ಬರೋಣವಾ? ಸರಿ ಅಮ್ಮ. ಅಂಜು, ನೀನು ಮನೆಗೆ ಹೋಗಿ ಅಪ್ಪಂಗೆ ನಾವು ಬರೋದು ಲೇಟ್ ಆಗುತ್ತೆ ಅಂತ ಹೇಳು, ಆಯ್ತಾ? ಸರಿ ಅಕ್ಕ. ಅಮ್ಮ ಬನ್ನಿ, ಭಾವ. ಅಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ. ಈಗಿನ ಕಾಲದಲ್ಲೂ ಪರಿಚಯನೇ ಇಳ್ದಿರೋ ನನ್ನನ್ನು ಉಪಚಾರ ಮಾಡಿ ಮನೆವರೆಗೂ ಕರ್ಕೊಂಡು ಬಂದುಬಿಟ್ಟಿದ್ದೀರಾ. ಮನುಷ್ಯತ್ವ ಮರೆತರೆ ನಾವು ಮನುಷ್ಯರೇ ಅಲ್ಲಮ್ಮ. ಅಮ್ಮ, ನಾನು ಹೋಗಿ ಕಾಫಿ ತರ್ತೀನಿ. ಅಯ್ಯೋ ಬೇಡ, ನಾವು ಹೊರಡ್ತೀವಿ. ಹಾಗಂದ್ರೆ ಹೇಗೆ? ಇರಿ, 2 ನಿಮಿಷ ತಂದುಬಿಡ್ತೀನಿ. ಅಮ್ಮೋ, ಮನೆ ಚಿಕ್ಕದಾಗಿದ್ರು ಚೊಕ್ಕವಾಗಿ ಇಟ್ಕೊಂಡಿದ್ದಾಳಲ್ಲ. ಹೌದಮ್ಮ. ಕಾಫಿ ರೆಡಿ.